ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇರಾನ್ನಲ್ಲಿ ನಡೀತಿರುವ ಪ್ರತಿಭಟನೆ ಈಗ ಯಾವ ಹಂತಕ್ಕೆ ತಲುಪಿದೆ ಅಂದರೆ ಜನರು ಈಗ ನೇರವಾಗಿ ಅಲ್ಲಿನ ಸುಪ್ರೀಂ ಲೀಡರ್ಗೆ ಬೆದರಿಕೆ ಹಾಕ್ತಿದ್ದಾರೆ. ಇದು ಬಹಳ ಆಶ್ಚರ್ಯಕರ ಬೆಳವಣಿಗೆ. ಇರಾನ್ನಂತಹ ದೇಶದಲ್ಲಿ ಜನರು ಬೀದಿಗಿಳಿದು ಇಸ್ಲಾಮಿಕ್ ಆಡಳಿತದ ವಿರುದ್ಧ ಡೆತ್ ಟು ಖಮೇನಿ, ಡೆತ್ ಟು ಇಸ್ಲಾಮಿಕ್ ರಿಪಬ್ಲಿಕ್ ಅಂತ ಪ್ರತಿಭಟನೆ ಮಾಡ್ತಿರೋದು ಜಗತ್ತನ್ನೇ ಬೆರಗಾಗಿಸಿದೆ. ಅಲ್ಲಿನ ಇಸ್ಲಾಮಿಕ್ ಆಡಳಿತವನ್ನ ಬೇರು ಸಹಿತ ಕಿತ್ತೊಗೆಯಬೇಕು ಅಂತ ಅಲ್ಲಿನ ಜನರೇ ಈಗ ಪಣ ತೊಟ್ಟಿದ್ದಾರೆ. ಇಸ್ಲಾಮಿಕ್ ಸೇನೆ ವಿರುದ್ಧ ಎದೆ ಕೊಟ್ಟು ನಿಂತಿದ್ದಾರೆ. ಆ ಸೇನೆಯ ದರ್ಪಕ್ಕೆ ಲೆಕ್ಕ ಸಿಗದಷ್ಟು ಜನ ಪ್ರಾಣವನ್ನ ಕೂಡ ಬಿಡ್ತಿದ್ದಾರೆ. ಆದರೆ ಇಷ್ಟೆಲ್ಲ ಗಲಾಟೆಗಳ ನಡುವೆ ಈಗ ಒಂದು ಹೆಸರು ಜೋರಾಗಿ ಕೇಳಿ ಬರ್ತಿದೆ. ಅದೇ ರೆಜಾ ಶಾ ಪಹಲ್ವಿ ಅನ್ನುವ ಹೆಸರು. ಹಾಗಾದ್ರೆ ಯಾರು ಈ ರೆಜಾ ಶಾ? 1979ರ ಕ್ರಾಂತಿಗಿಂತ ಮೊದಲು ಇರಾನ್ ದೇಶವನ್ನ ಆಳ್ತಿದ್ದ ಕೊನೆಯ ರಾಜವಂಶದ ವಂಶಸ್ಥ ಪಹಲ್ವಿ ವಂಶದ ಕುಡಿ. ಈಗ ಅಮೆರಿಕಾದಲ್ಲಿರುವ ಇವರು ಅಲ್ಲಿಂದಲೇ ಇರಾನ್ ಜನರಿಗೆ ಕರೆ ಕೊಟ್ಟಿದ್ದಾರೆ. ಬೀದಿಗೆ ಬನ್ನಿ, ಇಸ್ಲಾಮಿಕ್ ರಿಪಬ್ಲಿಕ್ ಆಡಳಿತದ ವಿರುದ್ಧ ಪ್ರತಿಭಟನೆ ಮಾಡಿ ಅಂತೇಳ್ತಿದ್ದಾರೆ. ದೇಶಭ್ರಷ್ಟ ರಾಜಕುಮಾರ ಅನ್ನುವ ಪಟ್ಟ ಕಟ್ಕೊಂಡಿರುವ ಈ ಯುವರಾಜರ ಕರೆಯಿಂದ ಇರಾನ್ ಪ್ರತಿಭಟನೆ ಈಗ ಮತ್ತಷ್ಟು ಬೆಂಕಿಯಂತೆ ಹರಡ್ತಾ ಇದೆ. ಹಾಗಾದ್ರೆ ಯಾರು ಈ ರೆಜಾ ಶಾ? ಪಹಲ್ವಿ ಸಾಮ್ರಾಜ್ಯದ ಕತೆ ಏನು? 1979ರಲ್ಲಿ ಆಗಿದ್ದೇನು? ಇವತ್ತು ಇರಾನ್ನ ಜನ ಯಾಕೆ ಈ ಮಟ್ಟಕ್ಕೆ ಇಸ್ಲಾಮಿಕ್ ಆಡಳಿತದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಮೊದಲು ಇರಾನ್ನಲ್ಲಿ ಸದ್ಯದ ಪರಿಸ್ಥಿತಿಯನ್ನೊಮ್ಮೆ ನೋಡೋಣ. ಇತ್ತೀಚಿನ ವರ್ಷಗಳಲ್ಲೇ ಇದು ಇರಾನ್ ಸರ್ಕಾರದ ವಿರುದ್ಧ ನಡೀತಾ ಇರುವ ಅತ್ಯಂತ ದೊಡ್ಡ ಮತ್ತು ತೀವ್ರ ಪ್ರತಿಭಟನೆ. ಇಲ್ಲಿ ಪ್ರತಿಭಟನಾಕಾರರು ನೇರವಾಗಿ ಅಲ್ಲಿನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿಯನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಇದು ಇಸ್ಲಾಮಿಕ್ ರಿಪಬ್ಲಿಕ್ಗೆ ಎದುರಾಗಿರುವ ಅತಿ ದೊಡ್ಡ ಚಾಲೆಂಜ್. ಅಲ್ಲಿ ಕೇಳಿ ಬರ್ತಾ ಇರುವ ಘೋಷಣೆಗಳನ್ನ ಕೇಳಿ. ಸರ್ವಾಧಿಕಾರಿಗೆ ಸಾವು, ಖಮೇನಿ ಅಂತ್ಯವಾಗಲಿ. ಇದು ಕೇವಲ ಅಸಮಾಧಾನದ ಘೋಷಣೆಗಳಲ್ಲ, ದಶಕಗಳ ದೌರ್ಜನ್ಯದ ವಿರುದ್ಧದ ಆಕ್ರೋಶ. ಈ ಬಾರಿ ಶುರುವಾಗಿರುವ ಪ್ರತಿಭಟನೆ ಇರಾನ್ನ ನಿರ್ದಿಷ್ಟ ಭೂಪ್ರದೇಶಕ್ಕೆ ಸೀಮಿತವಾಗಿಲ್ಲ. ರಾಜಧಾನಿ ತೆಹರಾನ್, ಕೋಮ್, ಇಸ್ಫಹಾನ್ ಸೇರಿದಂತೆ ದೊಡ್ಡ ದೊಡ್ಡ ನಗರಗಳೆಲ್ಲ ಇವತ್ತು ರಣರಂಗವಾಗಿದೆ. ಜೊತೆಗೆ ಆಗ್ಲೇ ಹೇಳಿದ ಹಾಗೆ ರೆಜಾ ಶಾ ಅವರು ಈ ಪ್ರತಿಭಟನೆಯನ್ನ ಕೋಆರ್ಡಿನೇಟ್ ಮಾಡ್ತಿರೋದ್ರಿಂದ ಇರಾನ್ ಇನ್ನಷ್ಟು ಕೆಂಡಾಮಂಡಲವಾಗಿದೆ. ನಾವಿಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇರಾನ್ನಲ್ಲಿ ಈ ಸುಪ್ರೀಂ ಲೀಡರ್ ಖಮೇನಿ ಯಾಕೆ ಅಷ್ಟೊಂದು ಪವರ್ಫುಲ್? ಇರಾನ್ ರಾಜಕೀಯ ಹೇಗಿದೆ ಅಂದ್ರೆ ಹೆಸರಿಗೆ ಮಾತ್ರ ಚುನಾವಣೆ ನಡೆಯುತ್ತೆ, ಒಬ್ಬ ಪ್ರೆಸಿಡೆಂಟ್ ಇರ್ತಾರೆ, ಆದ್ರೆ ಅಂತಿಮವಾಗಿ ಎಲ್ಲ ಕಂಟ್ರೋಲ್ ಇರೋದು ಈ ಸುಪ್ರೀಂ ಲೀಡರ್ ಕೈ ಕೆಳಗೆ. ಮಿಲಿಟರಿ, ಮಸೀದಿ, ನ್ಯಾಯಾಂಗ, ಮೀಡಿಯಾ ಪ್ರತಿಯೊಂದು ಅವರ ಕಂಟ್ರೋಲ್ನಲ್ಲಿದೆ. ಹೆಸರಿಗಷ್ಟೇ ಅದು ರಿಪಬ್ಲಿಕ್, ಆದರೆ ರಿಯಾಲಿಟಿಯಲ್ಲಿ ಪವರ್ ಇರೋದು ಒಬ್ಬನ ಕೈಯಲ್ಲಿ ಮಾತ್ರ. ಅದಕ್ಕೆ ಇವತ್ತು ಜನ ಈ ಸಿಸ್ಟಮ್ ಅನ್ನೇ ತೆಗೆದು ಹಾಕಿ ಅಂತ ಹೋರಾಡ್ತಿದ್ದಾರೆ. ಈಗ ಮ್ಯಾಟ್ರಿಗೆ ಬರೋಣ. ಈ ರೆಜಾ ಪಹಲ್ವಿ ಅಂದ್ರೆ ಯಾರು? 1979ಕ್ಕಿಂತ ಮುಂಚೆ ಇರಾನ್ನಲ್ಲಿ ರಾಜಪ್ರಭುತ್ವ ಇತ್ತು. ಅಲ್ಲಿ ಪಹಲ್ವಿ ವಂಶದ ಆಡಳಿತವಿತ್ತು. ಆ ವಂಶದ ಕೊನೆಯ ರಾಜ ಮೊಹಮ್ಮದ್ ರೆಜಾ ಶಾ ಅವರ ಹಿರಿಯ ಮಗನೇ ಈ ರೆಜಾ ಪಹಲ್ವಿ. ಇವರನ್ನ 1967ರಲ್ಲೇ ಯುವರಾಜ ಅಂತ ಘೋಷಣೆ ಮಾಡಲಾಗಿತ್ತು. ಅಂದ್ರೆ ಅವರ ತಂದೆಯ ನಂತರ ಇವರೇ ರಾಜ ಆಗಬೇಕಿತ್ತು. ಆದರೆ 1979ರ ಕ್ರಾಂತಿಯಿಂದಾಗಿ ಇವರು ಇರಾನ್ ಬಿಟ್ಟು ಓಡಿ ಹೋಗಬೇಕಾಯಿತು. ಈಗ ಇವರು ಅಮೆರಿಕಾದಲ್ಲಿದ್ದಾರೆ. ಇವರಿಗೆ ದೇಶ ಭ್ರಷ್ಟ ಯುವರಾಜ ಅನ್ನುವ ಪಟ್ಟ ಕಟ್ಟಲಾಗಿದೆ. ಇರಾನ್ನಲ್ಲಿ ಯಾವಾಗೆಲ್ಲ ಗಲಾಟೆ ನಡೆಯುತ್ತೋ ಆವಾಗ ಇವರು ಅಲ್ಲಿನ ಜನರಿಗೆ ಸಪೋರ್ಟ್ ಮಾಡ್ತಾರೆ. ಅಂದಹಾಗೆ ಈ ಪಹಲ್ವಿ ರಾಜವಂಶ ಈಗಲೂ ಯಾಕೆ ಮ್ಯಾಟರ್ ಆಗುತ್ತೆ? ಯಾಕಂದ್ರೆ ಇವರ ಕಾಲದಲ್ಲಿ ಇರಾನ್ ಬಹಳ ಮಾಡರ್ನ್ ಆಗಿತ್ತು, ಪಾಶ್ಚಿಮಾತ್ಯ ದೇಶಗಳ ಜೊತೆ ನಿಕಟವಾಗಿತ್ತು. ಎಜುಕೇಷನ್, ಇನ್ಫ್ರಾಸ್ಟ್ರಕ್ಚರ್, ಮಹಿಳಾ ಹಕ್ಕುಗಳಿಗೆ ಬಹಳ ಪ್ರಾಮುಖ್ಯತೆ ಇತ್ತು. ಆದರೆ ಇವರ ಮೇಲೆ ಒಂದು ಆರೋಪ ಕೂಡ ಇತ್ತು. ಅದು ಸರ್ವಾಧಿಕಾರ ಮತ್ತು ರಾಜಕೀಯ ದಮನಗಳ ಆರೋಪ. ಗುಪ್ತಚರ ಪೊಲೀಸ್ ಪಡೆಗಳನ್ನ ಇಟ್ಕೊಂಡು ಜನರನ್ನ ಹತ್ತಿಕ್ಕುತ್ತಿದ್ದರು ಅನ್ನುವ ಆರೋಪಗಳು ಕೂಡ ಕೇಳಿ ಬಂದಿದ್ವು. ಆಗ ಇರಾನ್ನಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಏನೋ ಇತ್ತು, ಆದರೆ ರಾಜಕೀಯವಾಗಿ ಸ್ವತಂತ್ರ್ಯ ಇರಲಿಲ್ಲ. ಅದಕ್ಕಾಗಿ ಹುಟ್ಟಿಕೊಂಡಿದ್ದೆ
1979ರ ಕ್ರಾಂತಿ. ಆ ಕ್ರಾಂತಿಯಲ್ಲಿ ಬರೀ ಧಾರ್ಮಿಕ ನಾಯಕರಷ್ಟೇ ಇರಲಿಲ್ಲ, ಸ್ಟೂಡೆಂಟ್ಸ್, ವರ್ಕರ್ಸ್ ಎಲ್ಲರೂ ಇದ್ರು. ಆದರೆ ಹೋದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಅನ್ನುವ ಹಾಗೆ ಕ್ರಾಂತಿಯ ನಂತರ ಪವರ್ ಸಿಕ್ಕಿದ್ದು ಅಯತೊಲ್ಲಾ ರುಹುಲ್ಲಾ ಖಮೇನಿಗೆ. ಅಲ್ಲಿಗೆ ರಾಜಪ್ರಭುತ್ವ ಮುಗಿದರೂ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಹುಟ್ಕೊಳ್ತು. ಇರಾನ್ ಒಂದು ಥಿಯೋಕ್ರಾಟಿಕ್ ರಿಪಬ್ಲಿಕ್ ಆಯಿತು. ಅಂದ್ರೆ ಧಾರ್ಮಿಕ ನಾಯಕನೇ ಬಾಸ್. ಅಲ್ಲಿಂದ ಇರಾನ್ ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ವಾಪಸ್ ಹಿಂದೆ ಹೋಗೋದಕ್ಕೆ ಶುರುವಾಯಿತು. ಒಂದು ಕಾಲದಲ್ಲಿ ಯುರೋಪಿಯನ್ ರಾಷ್ಟ್ರಗಳಂತೆ ಫಾರ್ವರ್ಡ್ ಕಲ್ಚರ್ ಇದ್ದ ಇರಾನ್ನಲ್ಲಿ ತಾಲಿಬಾನ್ ರೀತಿಯ ಆಡಳಿತ ಶುರುವಾಯಿತು. ತೈಲಭರಿತ ರಾಷ್ಟ್ರವಾದರೂ ಈಗ ಎಷ್ಟರ ಮಟ್ಟಿಗೆ ಅಲ್ಲಿನ ಆರ್ಥಿಕತೆ ಹಳ್ಳ ಹಿಡಿದಿದೆ ಅಂದ್ರೆ ಅಲ್ಲಿನ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ 40% 50%. ಅಲ್ಲಿನ ಕರೆನ್ಸಿ ರಿಯಾಲ್ ಮೌಲ್ಯ ಪಾತಾಳಕ್ಕೆ ಇಳಿದಿದೆ. ಅಫಿಷಿಯಲ್ ಆಗಿ $1ಗೆ 42,000 ರಿಯಾಲ್ ಕೊಡಬೇಕು. ಅದರಲ್ಲೂ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ $1 ತೆಗೆದುಕೊಳ್ಳೋದಕ್ಕೆ 14 ಲಕ್ಷ ರಿಯಾಲ್ ಕೊಡಬೇಕು. ಅಲ್ಲಿಗ ಆಹಾರ, ಇಂಧನ, ಮೆಡಿಸನ್ ಬೆಲೆ ಗಗನಕ್ಕೇರಿದೆ. ನಿರುದ್ಯೋಗ ತಾಂಡವವಾಡುತ್ತಿದೆ. ಇದರ ಜೊತೆಗೆ ರಾಜಕೀಯ ದಮನ, ಮಹಿಳಾ ಹಕ್ಕುಗಳ ಹತ್ತಿಕ್ಕುವಿಕೆ. ಖಮೇನಿಗಳೇನೋ ಸುಖ ಭೋಗಗಳನ್ನ ಅನುಭವಿಸ್ತಾ ಆರಾಮವಾಗಿದ್ದಾರೆ, ಆದರೆ ಜನ ಮಾತ್ರ ಸಾಯ್ತಿದ್ದಾರೆ ಅನ್ನುವ ಸಿಟ್ಟು ಅವರಲ್ಲೇ ಮಡುಗಟ್ಟಿದೆ. ಈಗ ಅಲ್ಲಿ ವಿದ್ಯಾರ್ಥಿಗಳು, ಯುವಕರು, ವ್ಯಾಪಾರಿಗಳು, ಮಹಿಳೆಯರು, ಪ್ರತಿಯೊಂದು ವರ್ಗದ ಜನರು ಬೀದಿಗೆ ಬಂದಿದ್ದಾರೆ. ಇದಕ್ಕೆ ಖಮೇನಿ ಸರ್ಕಾರದ ರಿಯಾಕ್ಷನ್ ಕೂಡ ಬಹಳ ಕ್ರೂರವಾಗಿದೆ. ಮೊಬೈಲ್ ಡೇಟಾ ಕಟ್ ಮಾಡಿದ್ದಾರೆ. ಪೊಲೀಸರು ಮತ್ತು ಮಿಲಿಟರಿ ಗುಂಡು ಹಾರಿಸುತ್ತಿದ್ದಾರೆ. ಎಷ್ಟು ಜನ ಸತ್ತಿದ್ದಾರೆ ಅನ್ನುವ ಲೆಕ್ಕವೇ ಸಿಕ್ತಿಲ್ಲ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗಾಗಲೇ ಖಮೇನಿ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಜನರ ಮೇಲೆ ಶೂಟ್ ಮಾಡಬೇಡಿ, ಮಾಡಿದ್ರೆ ಪರಿಣಾಮ ಕೆಟ್ಟದಾಗಿರುತ್ತೆ ಅಂತ 2 ಬಾರಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅತ್ತ ರೆಜಾ ಪಹಲ್ವಿ ಕೂಡ ಅಮೆರಿಕಾದಿಂದಲೇ ಸಿವಿಲ್ ರೆಸಿಸ್ಟೆನ್ಸ್ ಬೆಳೆಸಿ ಅಂತ ಹೇಳ್ತಿದ್ದಾರೆ. ಪಾಶ್ಚಿಮಾತ್ಯ ದೇಶಗಳಿಗೆ, ಪ್ರತಿಭಟನಾಕಾರರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಅಲ್ಲದೆ ವಿಶ್ವದ ನಂಬರ್ 1 ಶ್ರೀಮಂತ ಎಲನ್ ಮಸ್ಕ್ ಅವರ ಬಳಿ ನಿಮ್ಮ ಸ್ಟಾರ್ ಲಿಂಕ್ ಬಳಸಿ ನಮ್ಮ ಜನರಿಗೆ ಇಂಟರ್ನೆಟ್ ಕೊಡಿ ಅಂತ ರಿಕ್ವೆಸ್ಟ್ ಕೂಡ ಮಾಡ್ತಿದ್ದಾರೆ. ಇಂಟರ್ನೆಟ್ ಬಂದ್ ಮಾಡಿರೋದಕ್ಕೆ ಕಾರಣ ಹೊರಗಿನ ಜಗತ್ತಿಗೆ ಅಲ್ಲಿನ ಪರಿಸ್ಥಿತಿಯ ಕರಾಳತೆ ತಿಳಿಯಬಾರದು ಅನ್ನುವ ಕಾರಣಕ್ಕೆ. ಆದರೆ ಅಲ್ಲಿನ ಜನ ಮಾತ್ರ ಸುಮ್ಮನೆ ಕೂರುವ ಹಾಗೆ ಕಾಣ್ತಿಲ್ಲ. ನೀವಿಲ್ಲಿ ಒಂದು ವಿಚಾರವನ್ನ ನೆನ್ಪಿಡಿ. ಇರಾನ್ ಜನ ಈಗ ರೆಜಾ ಶಾ ಅವರನ್ನ ನೆನೆಸ್ಕೊಳ್ತಿದ್ದಾರೆ ಅಂದ ತಕ್ಷಣ ಇರಾನ್ನಲ್ಲಿ ಮತ್ತೆ ರಾಜಪ್ರಭುತ್ವ ಬರಬೇಕು ಅನ್ನೋದು ಅವರ ಆಸೆ ಅಲ್ಲ. ಅವರಿಗೆ ಬೇಕಿರೋದು ಪ್ರಜಾಪ್ರಭುತ್ವ. ಆ ಕಾಲದ ಮಾಡರ್ನ್ ಸೊಸೈಟಿಯನ್ನ ಜನ ಮಿಸ್ ಮಾಡಿಕೊಳ್ತಿದ್ದಾರೆ. ಸದ್ಯ ರೆಜಾ ಶಾ ಕೂಡ ಅವರ ಬೆಂಬಲಕ್ಕೆ ನಿಂತಿರೋದ್ರಿಂದ ಅವರಿಗೆ ಜೈಕಾರ ಹಾಕ್ತಿದ್ದಾರೆ. ಕೊನೆಯದಾಗಿ ಈ ಪ್ರತಿಭಟನೆಯಿಂದ ಭಾರತ ಇರಾನ್ ಸಂಬಂಧದ ಮೇಲೆ ಏನ್ ಪರಿಣಾಮ ಆಗಬಹುದು ಅಂತ ನೋಡೋಣ. ಸದ್ಯ ಇದು ಭಾರತಕ್ಕೆ ಬಹಳ ಸೆನ್ಸಿಟಿವ್ ಮ್ಯಾಟರ್. ಯಾಕಂದ್ರೆ ಭಾರತ ಇರಾನ್ನಲ್ಲಿ ಚಬಹಾರ್ ಬಂದರನ್ನ ಅಭಿವೃದ್ಧಿ ಮಾಡ್ತಾ ಇದೆ. ವ್ಯಾಪಾರಕ್ಕಾಗಿ ಅಫ್ಘಾನಿಸ್ತಾನ ಮತ್ತು ಮಧ್ಯ ಏಷ್ಯಾ ತಲುಪಲು ಈ ಪೋರ್ಟ್ ನಮಗೆ ಬಹಳ ಇಂಪಾರ್ಟೆಂಟ್. ಹಾಗಾಗಿ ಇರಾನ್ ಬೆಳವಣಿಗೆಗಳ ಮೇಲೆ ಭಾರತ ಕಣ್ಣಿಟ್ಟಿದೆ. ಸದ್ಯ ಇರಾನ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ನಿಮ್ ಪ್ರಕಾರ ಇರಾನ್ನಲ್ಲಿ ಮತ್ತೆ ಕ್ರಾಂತಿ ಆಗಬೇಕಾ, ಅಲ್ಲಿ ಪ್ರಜಾಪ್ರಭುತ್ವ ಬರಬೇಕಾ, ಅಥವಾ ಸೌದಿ UAE ರೀತಿ ರಾಜಪ್ರಭುತ್ವ ಬರಬೇಕಾ? ಕಾಮೆಂಟ್ ಮಾಡಿ.